ನಮಸ್ಕಾರ. ಗ್ರೇಟರ್ ಬೆಂಗಳೂರು. ಇವತ್ತು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತಾಡಬೇಕಾಗಿರುತ್ತೆ. ಯಾಕೆಂದರೆ ಗ್ರೇಟರ್ ಬೆಂಗಳೂರು ಈ 3-4 ದಿವಸದಿಂದ ಇಡೀ ಸಿಟಿ ಕ್ಲೀನ್ ಮಾಡೋದು ಮತ್ತು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆದೇಶ ಮುಖಾಂತರ ಸ್ವಚ್ಛ ಭಾರತ್ ಅಭಿಯಾನ ಏನು ಮುಂದೆ ವರ್ಷಿಲ್ಲ. ಇವರು ಕೇಂದ್ರ ಸರ್ಕಾರದವರು ಮಾಡಬೇಕಾಗಿರೋದು ಕೆಲಸನ ರಾಜ್ಯ ಸರ್ಕಾರ ಮಾಡೋಕ್ಕೆ ಹೊಂಟಿದ್ದಾರೆ. ಗ್ರೇಟರ್ ಬೆಂಗಳೂರು ಆದರೆ ರಾಜ್ಯ ಸರ್ಕಾರಕ್ಕೆ ನಾನು ಹೇಳಬೇಕಾಗಿರೋದು ಏನಂದರೆ, ಎಷ್ಟು ವರ್ಷ ಆಗಿದೆ ಯಾವತ್ತು ಈ ಬ್ಯಾರಿಕೇಟರು ರೋಡ್ ಸೈಡಲ್ಲಿ ಮಧ್ಯೆ ರೋಡಲ್ಲಿ ಬ್ಯಾರಿಕೇಟರು ಎಷ್ಟು ಗಲೀಜಾಗಿರ್ತದೆ. ಅದು ನೀಟಾಗಿ ಫಿಟ್ಟಿಂಗ್ ಮಾಡಿರಲ್ಲ. ಅದು ಹೆಂಗೆ ಕೆಲಸ ಮಾಡಿರ್ತಾರೆ, ಅದಕ್ಕೆ ಒಂದು ಪೇಂಟಿಂಗ್ ಮಾಡಲ್ಲ. ಅದಕ್ಕೆ ಸೈಡಲ್ಲಿ ಸುಮಾರು 2 ಅಡಿ ಮುಂದಕ್ಕೆ ಧೂಳು ಕೂತಿರ್ತೈತೆ. ಎಷ್ಟು ಲಾರಿ ಗಂಟೆ ಧೂಳು. ಅದೇ ಧೂಳು ಆರೋಗ್ಯಕ್ಕೆ ಎಷ್ಟು ಹಾನಿ ಆಗಿರ್ತೈತೆ ಮನುಷ್ಯರಿಗೆ. ನೀವು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತಾಡ್ತೀರಾ. ಇವತ್ತು ನಿಮ್ಮ ಬಸ್ ಸ್ಟಾಪ್ಗಳು ರಾಜ್ಯ ಸರ್ಕಾರಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ನಿಮ್ಮ ಬಸ್ ಸ್ಟಾಪ್ಗಳು ಹೆಂಗೆ ಮಾಡ್ಕೊಂಡಿದ್ದೀರಾ ನೀವು ಸಿಟಿಯಲ್ಲಿನೇ ಈ ಥರ ನೀವು ಮೇಂಟೆನೆನ್ಸ್ ಮಾಡ್ಕೊಂಡಿರ್ತೀರಾ. ಈ ಥರ ಗ್ರೇಟರ್ ಬೆಂಗಳೂರು ಅಂತ ಹೆಸರು ಮಾಡ್ತೀರಾ. ನಿಮಗೆ ಸ್ವಲ್ಪನೂ ಯೋಚನೆ ಮಾಡಿ ನೀವು ಹೆಸರನ್ನು ಇಡಬೇಕು. ಆ ಮೋದಿ ಸರ್ಕಾರ ಏನು ಮಾಡಿದರು, ಸ್ವಚ್ಛ ಭಾರತ್ ಅಂತ ಮಾಡಿದ್ರಾ? ಎಲ್ಲಿ ಕಾಣ್ತೈತೆ ನಿಮಗೆ ದೇಶದಲ್ಲಿ ಯಾವುದನ್ನು ಸ್ವಚ್ಛ ಭಾರತ ನಿಮಗೆ ಕಾಣ್ತಾಯಿದೆಯಾ? ಯಾವುದು ಕಾಣಲ್ಲ. ಇವರು ಹಿಂಗೆ ಮಾಡ್ತಾರೆ. ಇದು ಹಿಂದೆ ಇರೋದು BJP ಸರ್ಕಾರ, ಅದು ಹಂಗೆ ಮಾಡ್ತಾರೆ. ಇವರು ಇಲೆಕ್ಷನ್ ಬಂದಾಗ ಮಾತ್ರ ವೋಟ್ ಕೇಳೋಕ್ಕೆ ಮನೆಗೆ ಓಡಾಡಿಕೊಂಡು ಕೈ ಮುಗಿದ್ಕೊಂಡು ಎಲ್ಲ ವೋಟ್ ಕೇಳೋಕ್ಕೆ ಮಾತ್ರ ನೀವು ಲಾಯಕ್. ನೀವು ಯಾವುದೂ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ. ಯಾಕೆಂದರೆ ನಾವು ದಿನ ಬೆಳಿಗ್ಗೆ ಎದ್ದು ರೋಡ್ಗೆ ಹೋದ ತಕ್ಷಣವೇ ನಮಗೆ ಅದೇ ಕಾಣೋದು. ಒಂದು ಬಸ್ ಸ್ಟಾಪ್ ಸರಿಯಾಗಿ ಮಾಡೋಕ್ಕಾಗಲ್ವೇನ್ರಿ? ಒಂದು BMTC ಬಸ್ ಸ್ಟಾಪು, ಯಾವುದು KSRTC, ಪ್ರೈವೇಟ್ ಬಸ್ ಸ್ಟ್ಯಾಂಡು. ನೀವು ಇಂಥ ಬೆಂಗಳೂರು ಸಿಟಿನ ನೀವು ಒಂದು ಸತಿನೇ ಓಡಾಡ್ಕೊಂಡು ನೋಡಿರಿ. ಕಾಂಗ್ರೆಸ್ನವರೇ ಮತ್ತು ನೀವು BJP ಅವ್ರಿಗೂ ಹೇಳ್ತೀನಿ, JDSನವ್ರಿಗೂ ಹೇಳ್ತೀನಿ, ನೀವು ದೊಡ್ಡ ಮಾತಾಡ್ತೀರಾ. ನಿಮಗೆ ಸ್ವಲ್ಪ ಗೊತ್ತಾಗಬೇಕು ಏನಾಗಿದೆ ನಮ್ಮ ಸಿಟಿ, ನಮ್ಮ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಎಷ್ಟು ಗಲೀಜಿದೆ. BMTC ಬಸ್ ಸ್ಟ್ಯಾಂಡ್ಗಳಲ್ಲಿ ಬಾತ್ರೂಮ್ ಕೊಳ್ತೋಗಿದೆ. ನೀವು ಒಂದು ಕೊಳೆ ಹಾಕೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಎಷ್ಟು ವಿಡಿಯೋ ಮಾಡಿದ್ದೀನಿ ರೀ ನಾನು. ಆದರೆ